ವೀಕ್ಷಕರೇ, ಅದು 2019 ಡಿಸೆಂಬರ್ 2ನೇ ತಾರೀಕು ಮುಂಬೈನ ಮಾಹಿಂ ಬೀಚ್ನಲ್ಲಿ ಎಂದಿನಂತೆ ಜನ ನೀರಿನ ಅಲೆಗಳೊಂದಿಗೆ ಆಟ ಆಡ್ತಿದ್ರು. ಕೆಲವರು ವಾಕ್ ಮಾಡ್ತಿದ್ರು. ಈ ರೀತಿ ವಾಕ್ ಮಾಡ್ತಿರುವಂತ ಒಬ್ಬ ವ್ಯಕ್ತಿಗೆ ಸಮುದ್ರದ ಅಲೆಯ ಜೊತೆ ತೇಲ್ ಬಂದಂತ ಒಂದು ಸೂಟ್ ಕೇಸ್ ಕಾಣಿಸುತ್ತೆ. ಅದರಲ್ಲಿ ಏನಾದ್ರೂ ಹಣ ಒಡವೆ ಇರಬಹುದಂತ ವೇಗವಾಗಿ ಅದರತ್ತ ಧಾವಿಸಿದಂತ ಆ ವ್ಯಕ್ತಿ ಹತ್ರ ಹೋಗಿ ಸೂಟ್ ಕೇಸ್ ನತ್ತ ಬಾಗ್ತಾನೆ ಅದನ್ನ ಎತ್ಕೊಂಡ. ಆಗ ತಕ್ಷಣ ಆತನಿಗೆ ಗಬ್ಬು ವಾಸನೆ ಮುಖಕ್ಕೆ ರಾಚಿತ್ತು. ತಕ್ಷಣ ಹಿಂದೆ ಸರಿದಂತ ಆತ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ಸ್ಥಳಕ್ಕೆ ಬಂದಂತ ಪೊಲೀಸರು ಸೂಟ್ ಕೇಸ್ ಓಪನ್ ಮಾಡಿ ನೋಡಿದಾಗ ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು. ಯಾಕೆಂದ್ರೆ ಎಲ್ಲರೂ ಅಂದ್ಕೊಂಡಂತೆ ಅದರಲ್ಲಿ ಯಾರದ್ದೋ ಶವ ಇರ್ಲಿಲ್ಲ. ಬದಲಿಗೆ ಒಬ್ಬ ವ್ಯಕ್ತಿಯ ಖಾಸಗಿ ಅಂಗ, ಒಂದು ಕೈ, ಒಂದು ಕಾಲ್ ಮಾತ್ರ ಇತ್ತು. ಪೊಲೀಸರು ಇದನ್ನ ನೋಡಿ ಗೊಂದಲಕ್ಕೆ ಬಿದ್ರು. ಗುರುತು ಪತ್ತೆಯಾಗಬಾರದು ಅಂತ ಹಾಗೂ ಪೊಲೀಸರ ತನಿಖೆ ದಾರಿ ತಪ್ಪಬೇಕು ಅಂತಾನೆ ಕೊಲೆಗಾರರು ದೇಹವನ್ನ ತುಂಡು ಮಾಡಿ ಬೇರೆ ಬೇರೆ ಕಡೆ ಹಾಕೋದು ಮಾಮೂಲು. ಆದ್ರೆ ಇಲ್ಲಿ ಪ್ರೈವೇಟ್ ಪಾರ್ಟ್ ಅನ್ನ ಕಟ್ ಮಾಡಿ ಇಟ್ಟಿರೋದು ಯಾಕೆಂತ ಪೊಲೀಸರು ತಲೆ ಕೆಡಿಸ್ಕೊಂಡ್ರು. ಅದಲ್ಲದೆ ಈ ಸೂಟ್ ಕೇಸ್ ಎಲ್ಲಿಂದಲೋ ಸಮುದ್ರದಲ್ಲಿ ತೇಲ್ ಬಂದಿದ್ರಿಂದ ಅದು ಯಾವ ಕಡೆಯಿಂದ ಬಂದದ್ದು, ಅವು ಯಾರ ಅಂಗಗಳು, ಯಾರು ಮಾಡೋದಂತ ಕೃತ್ಯ ಅಂತ ಪತ್ತೆ ಹಚ್ಚೋದು ಸುಲಭದಾಗಿರ್ಲಿಲ್ಲ. ಈ ಖಾಸಗಿ ಅಂಗ ಹಾಗೂ ಕೈಕಾಲನ್ನ ಇಟ್ಕೊಂಡು ಅದು ಯಾರದು ಅಂತ ಕಂಡುಹಿಡಿಯೋದಾದ್ರೂ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಈ ಒಂದು ಪ್ರಕರಣವನ್ನ ಭೇದಿಸೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಆದ್ರೂ ಯಾವುದೇ ಸಿಬಿಐ ಎಪಿಸೋಡ್ಗಿಂತ ಕಮ್ಮಿ ಇರದಂತ ಈ ಒಂದು ಕೇಸನ್ನ ಪೊಲೀಸರು ಸಾಲ್ವ್ ಮಾಡಿದ್ದು ನಿಜಕ್ಕೂ ಮೆಚ್ಚುವಂತ ಸಂಗತಿನೇ. ಬನ್ನಿ ವೀಕ್ಷಕರೇ, ಈ ಮುಂದೆ ಈ ರೋಚಕ ಪ್ರಕರಣದ ಬಗ್ಗೆ ಇಂಚಿಂಚಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಮೊದಲೇ ಹೇಳಿದ ಹಾಗೆ ಪೊಲೀಸರು ಬಂದು ಒಂದು ಸೂಟ್ ಕೇಸನ್ನ ತೆರೆದಾಗ ಅದರಲ್ಲಿ ಒಂದು ಕೈ, ಒಂದು ಕಾಲ್ ಹಾಗೂ ಪ್ಲಾಸ್ಟಿಕ್ ಕವರ್ ನಲ್ಲಿ ಸುತ್ತಿಟ್ಟಿದಂತ ಖಾಸಗಿ ಅಂಗ ಸಿಗುತ್ತೆ. ಇದ್ರ ಜೊತೆ ಆ ಸೂಟ್ ಕೇಸ್ ಅಲ್ಲಿ ಒಂದು ಪ್ಯಾಂಟ್, ಒಂದು ಟಿ ಶರ್ಟ್ ಹಾಗೂ ಒಂದು ಶರ್ಟ್ ಕೂಡ ಇತ್ತು. ಅವುಗಳನ್ನ ಪರಿಶೀಲನೆ ಮಾಡಿದಾಗ ಕೂಡ ಪೊಲೀಸರಿಗೆ ಹೆಚ್ಚಿನ ಸುಳಿವು ಸಿಗ್ಲಿಲ್ಲ. ಆಗ ಮೀನುಗಾರಿಗೆ ಕರೆದು ಈ ತರ ಸೂಟ್ ಕೇಸ್ ಅಥವಾ ಬ್ಯಾಗ್ ಮತ್ತೆಲ್ಲಾದ್ರೂ ಸಿಗುತ್ತಾ ಹುಡುಕಿ ಅಂತ ಪೊಲೀಸರು ವಿನಂತಿ ಮಾಡಿಕೊಳ್ತಾರೆ. ಇತ್ತ ಆ ಸೂಟ್ ಕೇಸ್ ಅನ್ನ ಲ್ಯಾಬ್ಗೆ ಕಳುಹಿಸಲಾಗುತ್ತೆ. ಈ ಒಂದು ಹತ್ಯೆ ಆಗಿದ್ದು 2-3 ದಿನದ ಮುಂಚೆ ಅಥವಾ 5-6 ದಿನದ ಮೊದಲು ಅಂತ ಲ್ಯಾಬ್ನಿಂದ ಗೊತ್ತಾಗುತ್ತೆ. ಜೊತೆಲಿ ಅದರಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ ಅನ್ನ ಪೊಲೀಸರು ತಮ್ಮ ಬಳಿ ಇರುವಂತಹ ಕ್ರಿಮಿನಲ್ಗಳ ರೆಕಾರ್ಡ್ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಆದ್ರೆ ಅದರಲ್ಲಿ ಬೆರಳಚ್ಚು ಮ್ಯಾಚ್ ಆಗದೆ ಪೊಲೀಸರಿಗೆ ನಿರಾಸೆ ಉಂಟಾಗುತ್ತೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಈ ಅಪರಾಧಿಗಳ ರೆಕಾರ್ಡ್ಸ್ ಮಾತ್ರ ಇಡಲಾಗುತ್ತೆ. ಆದ್ರೆ ಅಮೆರಿಕದಂತ ಮುಂದುವರೆದಂತ ದೇಶಗಳಲ್ಲಿ ಪ್ರತಿ ಪ್ರಜೆಯ DNA ಹಾಗೂ ಫಿಂಗರ್ ಪ್ರಿಂಟ್ ಡಾಟಾ ಸಿಗುತ್ತೆ. ಹೀಗಾದಾಗ ಪೊಲೀಸರಿಗೆ ಅಪರಾಧಿಗಳನ್ನ ಹಿಡಿಯೋದು ಸಾಕಷ್ಟು ಸುಲಭ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಹೆಚ್ಚಿನ ಸುಳಿವು ಸಿಗದೆ ತನಿಖೆ ನಿಂತಲ್ಲೇ ನಿಂತು ಹೋಗುತ್ತೆ. ಆದ್ರಿಂದ ಈ ಒಂದು ಕೇಸನ್ನ ಕ್ರೈಮ್ ಬ್ರಾಂಚ್ಗೆ ಒಪ್ಪಿಸಲಾಗುತ್ತೆ. ಈ ಕ್ರೈಮ್ ಬ್ರಾಂಚ್ ಪೊಲೀಸರು ತಮ್ಮದೇ ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲು ಸೂಟ್ ಕೇಸನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಲಾಯಿತು. ಇಷ್ಟಕ್ಕೂ ಅವ್ರ ಬಳಿ ತನಿಖೆಯನ್ನು ಮಾಡೋದಕ್ಕೆ ಇದ್ದದ್ದು ಅದೊಂದೇ. ಇಂಚಿಂಚು ಪರೀಕ್ಷೆ ಮಾಡಿದ್ರು ಕೂಡ ಅದರಲ್ಲಿ ಯಾವ ಸುಳಿವು ಸಿಗ್ಲಿಲ್ಲ. ನಂತರ ಅದರೊಳಗಿನ ಬಟ್ಟೆಯನ್ನ ನೋಡ್ಲಾಯ್ತು. ಅದರಲ್ಲಿ 2 ರೆಡಿಮೇಡ್ ಬಟ್ಟೆಗಳಾಗಿದ್ರೆ ಒಂದು ಶರ್ಟ್ ಮಾತ್ರ ಟೈಲರ್ ಕಡೆಯಿಂದ ಹೊಲಿಸಲಾಗಿತ್ತು. ಅದರಲ್ಲಿ ಇದ್ದಂತ ಟ್ಯಾಗ್ ಮೇಲೆ ಆಲ್ಮೋ ಮೆನ್ಸ್ವೇರ್ ಅಂತ ಬರೆಯಲಾಗಿತ್ತು. ಈ ಒಂದು ಟ್ಯಾಗ್ ಈ ಕೇಸನ್ನ ಪರಿಹರಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಕ್ರೈಮ್ ಬ್ರಾಂಚ್ ಪೊಲೀಸರು ತಡ ಮಾಡದೆ ಆ ಆಲ್ಮೋ ಮೆನ್ಸ್ವೇರ್ ಎಲ್ಲಿದೆ ಅಂತ ಹುಡುಕಾಡಿದ್ರು. ಸ್ವಲ್ಪ ಹುಡುಕಾಟದ ನಂತರ ಆ ಟೈಲರ್ ಅಂಗಡಿ ಮುಂಬೈನ ಕುರ್ಲಾ ಪ್ರದೇಶದಲ್ಲಿ ಇರೋದು ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ಈ ಶರ್ಟ್ ಅನ್ನ ನೀವೇ ಹೊಲ್ದದ ನೋಡಿ ಅಂತ ಹೇಳಿದಾಗ ಆ ಟೈಲರ್ ಹೌದು, ಇದು ನಮ್ಮದೇ ಅಂಗಡಿಯಲ್ಲಿ ತಯಾರಾಗಿದೆ ಅಂತ ಹೇಳಿದ್ದ. ಅಂದ್ಮೇಲೆ ಇದನ್ನ ಯಾರಿಗೆ ಹೊಲ್ದದ್ದು ಎಂಬ ವಿವರ ಕೂಡ ಇದೆಯಾ ಅಂತ ಕೇಳಿದಾಗ ಖಂಡಿತ ಸಿಗುತ್ತೆ ಅಂತ ಟೈಲರ್ ಹಲವು ದೊಡ್ಡ ದೊಡ್ಡ ರಿಜಿಸ್ಟರ್ ಬುಕ್ ಅನ್ನ ತಂದಿಟ್ಟ. ಅದರಲ್ಲಿ ಬಟ್ಟೆ ತುಂಡುಗಳ ಜೊತೆ ಗಿರಾಕಿ ಹೆಸರು ಹಾಗೂ ಅಳತೆಯನ್ನ ಬರೆಯಲಾಗಿತ್ತು. ಸಾಕಷ್ಟು ಹುಡುಕಾಟದ ನಂತರ ಕೊನೆಗೂ ಪೊಲೀಸರಿಗೆ ತಂದಂತ ಶರ್ಟಿನ ವಿವರ ಸಿಕ್ಕೇ ಬಿಡ್ತು. ಆ ಶರ್ಟ್ ನ ಕಸ್ಟಮರ್ ಹೆಸರು ಬೆನ್ನೆಟ್ ರೆಬೆಲ್ಲೋ. ಮೊದಲ ಬಾರಿಗೆ ಪೊಲೀಸರಿಗೆ ಸಿಕ್ಕಂತ ಆ ಕೇಸ್ನಲ್ಲಿ ಲೀಡ್ ಸಿಕ್ಕಿತ್ತು. ಈ ಒಂದು ಶರ್ಟ್ ಬೆನ್ನೆಟ್ ರೆಬೆಲ್ಲೋ ಎಂಬಾತನದು ಎಂಬ ಮಾಹಿತಿ ಸಿಕ್ಕಿತ್ತು. ಆದ್ರೆ ಅಲ್ಲಿ ಆತನ ವಿಳಾಸ ಆಗ್ಲಿ ಫೋನ್ ನಂಬರ್ ಆಗ್ಲಿ ಇರ್ಲಿಲ್ಲ. ಈಗ ಬರೀ ಒಂದು ಹೆಸರನ್ನ ಇಟ್ಕೊಂಡು ಮುಂಬೈನಂತ ದೈತ್ಯ ನಗರದಲ್ಲಿ ಪೊಲೀಸರು ಆ ವ್ಯಕ್ತಿಯನ್ನ ಹುಡುಕಾಡಬೇಕಿತ್ತು. ಆಗ ಪೊಲೀಸರು ಸೋಷಿಯಲ್ ಮೀಡಿಯಾ ಸಹಾಯವನ್ನ ತೆಗೆದುಕೊಳ್ಳೋದಕ್ಕೆ ಯೋಚಿಸಿದ್ರು. ಮೊದಲು ಫೇಸ್ಬುಕ್ ನಲ್ಲಿ ಈ ಬೆನ್ನೆಟ್ ಎಂಬ ಹೆಸರನ್ನ ಸರ್ಚ್ ಮಾಡಲಾಯಿತು. ಆದ್ರೆ ಅಲ್ಲಿ ಅದೇ ಹೆಸರಿನ ಸಾವಿರಾರು ಜನ ಇದ್ರು. ಆದ್ರೂ ಕೂಡ ಛಲ ಬಿಡದಂತ ಪೊಲೀಸರು ಒಂದು ತಂಡವನ್ನ ರಚನೆ ಮಾಡಿ ಅದರಲ್ಲಿ ಇದ್ದಂತ ಎಲ್ಲ ಬೆನ್ನೆಟ್ ರೆಬೆಲ್ಲೋ ಪ್ರೊಫೈಲ್ಗಳನ್ನು ಕೂಡ ಹುಡುಕಾಡೋದಕ್ಕೆ ಸೂಚಿಸಿದ್ರು. ಹೀಗೆ ಸುಮಾರು ಹುಡುಕಾಟದ ನಂತರ ಕೊನೆಗೂ ಅವ್ರಿಗೆ ಬೇಕಾದಂತ ಬೆನ್ನೆಟ್ ರೆಬೆಲ್ಲೋ ಸಿಕ್ಕೇ ಬಿಟ್ಟ. ಅಲ್ಲಿ ಅಪ್ಲೋಡ್ ಮಾಡಲಾಗಿರುವಂತಹ ಫೋಟೋಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಆತನ ಕೈ ಪೊಲೀಸರಿಗೆ ದೊರೆತಂತ ಕೈಗೆ ಹೋಲ್ತಾ ಇತ್ತು. ಇನ್ನೂ ಸ್ವಲ್ಪ ಹುಡುಕಾಡಿದಾಗ ಸೂಟ್ ಕೇಸ್ನಲ್ಲಿ ಸಿಕ್ಕಂತ ಬಟ್ಟೆಯನ್ನ ಹಾಕಿದಂತ ಆತನ ಫೋಟೋ ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಅಲ್ಲಿಗೆ ಈತನೇ ನಮಗೆ ಬೇಕಾದ ಬೆನ್ನೆಟ್ ರೆಬೆಲ್ಲೋ ಎಂಬುದು ಖಚಿತವಾಗುತ್ತೆ. ವೀಕ್ಷಕರೇ, ಈ ಬೆನ್ನೆಟ್ ವೃತ್ತಿಯಲ್ಲಿ ಸಂಗೀತಗಾರನಾಗಿದ್ದು ಗಿಟಾರ್, ಪಿಯಾನೋ ಸೇರಿದಂತೆ ಇತರ ವಾದ್ಯಗಳನ್ನ ನುಡಿಸ್ತಾ ಜೀವನವನ್ನ ಸಾಗಿಸ್ತಿರ್ತಾನೆ ಎಂಬುದು ಆತನ ಫೇಸ್ಬುಕ್ ಪ್ರೊಫೈಲ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಸಾಕಷ್ಟು ಸರ್ಚ್ ಮಾಡಿದಾಗ ಆತ ತನ್ನ ವೃತ್ತಿಗೆ ಅನುಕೂಲವಾಗಲಿ ಅಂತ ಹಿಂದೊಮ್ಮೆ ತನ್ನ ವಿಳಾಸ ಸೇರಿದಂತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೂಡ
ತನ್ನ ಫೇಸ್ಬುಕ್ ಐಡಿಯಲ್ಲಿ ಅಪ್ಲೋಡ್ ಮಾಡಿದ್ದು ಪೊಲೀಸರಿಗೆ ಸಿಕ್ಕಿತ್ತು. ಅಲ್ಲಿಗೆ ಪೊಲೀಸರಿಗೆ ಅರ್ಧ ಜಯ ಸಿಕ್ಕಂತಾಗಿತ್ತು. ಅದರಲ್ಲಿ ಇದ್ದಂತ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಗ ತಡ ಮಾಡದೆ ಅದರಲ್ಲಿದ್ದಂತ ವಿಳಾಸಕ್ಕೆ ಪೊಲೀಸರು ಹೊರಟರು. ಅದು ಮುಂಬೈನ ಸಾಂತಾಕ್ರೂಜ್ ಈಸ್ಟ್ ನಲ್ಲಿರುವಂತ ವಿಳಾಸ ಆಗಿತ್ತು. ಆದ್ರೆ ಅಲ್ಲಿಗೆ ಹೋದ್ರೆ ಆ ಮನೆಗೆ ಬೀಗ ಹಾಕಲಾಗಿತ್ತು. ಮತ್ತೆ ನಿರಾಸೆಗೊಂಡಂತ ಪೊಲೀಸರು ಫೇಸ್ಬುಕ್ ನಿಂದ ತೆಗೆದುಕೊಂಡಂತ ಫೋಟೋವನ್ನ ತೋರಿಸಿ ಈ ವ್ಯಕ್ತಿ ಇದೇ ಮನೆಯಲ್ಲಿ ಇರ್ತಾನಂತ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಿದ್ರು. ಹೌದು, ಈತ ಇಲ್ಲೇ ಇರ್ತಿದ್ದ. ಆದ್ರೆ ಕೆಲವು ದಿನಗಳಿಂದ ಆತ ಕಾಣಿಸ್ಕೊಂಡಿಲ್ಲ. ಅವ್ರ ಜೊತೆ ಅವ್ರ ಮಗಳು ಆರಾಧ್ಯ ಪಾಟೀಲ್ ಕೂಡ ಇರ್ತಿದ್ಲು. ಆಕೆಯೂ ಕೂಡ ಕಾಣಿಸ್ಲಿಲ್ಲ. ಬಹುಶಃ ತಂದೆ ಮಗಳು ಇಬ್ರು ಕೂಡ ಎಲ್ಲೋ ಹೋಗಿರಬಹುದು ಅಂತ ಅಕ್ಕಪಕ್ಕದವರು ಹೇಳಿದ್ರು. ಮಗಳ ವಿಷಯ ಗೊತ್ತಾದಂತ ಪೊಲೀಸರಿಗೆ ನಿಜಕ್ಕೂ ಆತಂಕ ಆಯಿತು. ಎಲ್ಲಿ ಆಕೆಯನ್ನು ಕೂಡ ಇದೇ ರೀತಿ ಕೊಂದು ತುಂಡು ತುಂಡು ಮಾಡಿ ಹಾಕಿದ್ದಾರೋ ಅಂತ ಪೊಲೀಸರು ಭಾವಿಸಿದ್ರು. ಅಕ್ಕಪಕ್ಕದ ಮನೆಯವರಿಂದ ಹೆಚ್ಚು ವಿವರ ಸಿಗದೆ ಇದ್ದಿದ್ದರಿಂದ ಪೊಲೀಸರು ಅವ್ರ ಮನೆಯ ಬೀಗವನ್ನ ಮುರಿದು ಮನೆ ಚೆಕ್ ಮಾಡೋದಕ್ಕೆ ನಿರ್ಧರಿಸಿದ್ರು. ಮನೆಯೊಳಗೆ ಬಂದ ಪೊಲೀಸರಿಗೆ ಹೆಚ್ಚಿನ ಸುಳಿವು ಸಿಗ್ಲಿಲ್ವಾದ್ರೂ ಅಲ್ಲಿದ್ದಂತ ಒಂದು ನೋಟ್ಬುಕ್ ನಿಂದ ಮಹತ್ವದ ತಿರುವು ಸಿಕ್ಕಿತ್ತು. ಆ ಒಂದು ನೋಟ್ಬುಕ್ ನಲ್ಲಿ ಒಂದ್ ಕಡೆ ಸ್ಪಷ್ಟವಾಗಿ ಬರೆದಿತ್ತು. ಅದೇನಪ್ಪ ಅಂದ್ರೆ, ಐ ಆಮ್ ಎ ಬ್ಯಾಡ್ ಗರ್ಲ್. ಯಾರು ನನಗೆ ಆಶ್ರಯವನ್ನ ಕೊಟ್ಟು ಪೋಷಿಸಿ ಬೆಳೆಸಿದ್ರು ಅವರನ್ನೇ ನಾನು ಸಾಯಿಸ್ಬಿಟ್ಟೆ. ಡ್ಯಾಡ್, ಐ ಆಮ್ ಸಾರಿ, ವೆರಿ ವೆರಿ ಸಾರಿ, ಐ ಆಮ್ ಬ್ಯಾಡ್ ಗರ್ಲ್ ಅಂತ ಬರೆಯಲಾಗಿತ್ತು. ಈ ಹುಡುಗಿಗೂ ತಂದೆಗಾದಂತ ಗತಿನೇ ಆಗಿರ್ಬೋದು ಅಂತ ಅನ್ಕೊಂಡಂತ ಪೊಲೀಸರಿಗೆ ಈ ಬರಹದಿಂದ ಶಾಕ್ ಆಯ್ತು. ಅಷ್ಟೇ ಅಲ್ಲ, ಆಕೆ ಆತನ ಸ್ವಂತ ಮಗಳು ಅಲ್ಲ. ಆಶ್ರಯ ಕೊಟ್ಟು ಬೆಳೆಸಿದ್ದರ ಬಗ್ಗೆ ಬರೆದಿದ್ದರಿಂದ ಬಹುಶಃ ಸಾಕ್ ಮಗಳು ಅಥವಾ ದತ್ತು ಮಗಳು ಇರಬಹುದು ಅಂತ ಇದರಿಂದ ಪೊಲೀಸರಿಗೆ ಸ್ಪಷ್ಟವಾಯಿತು. ಜೊತೆಗೆ ಕೊಲೆಯಾದವರು ಯಾರು ಹಾಗೂ ಕೊಲೆ ಮಾಡಿದವರು ಯಾರು ಎಂಬುದು ಕೂಡ ಕನ್ಫರ್ಮ್ ಆಯಿತು. ಆದರೆ ಆಕೆ ಸುಳುವು ಸಿಕ್ಕಿರಲಿಲ್ಲ ಹಾಗೂ ಯಾಕೆ ಆಕೆ ಕೊಲೆ ಮಾಡಿದ್ದು ಎಂಬುದು ಕೂಡ ಗೊತ್ತಿರಲಿಲ್ಲ. ಪೊಲೀಸರು ಆಕೆಗಾಗಿ ಹುಡುಕಾಡತೊಡಗಿದ್ರು. ಮನೆಯಲ್ಲಿ ದೊರೆತಂತ ಆಕೆ ನಂಬರ್ಗೆ ಕಾಲ್ ಮಾಡಿದ್ರೆ ಅದು ಕೂಡ ಸ್ವಿಚ್ ಆಫ್ ಆಗಿತ್ತು. ಆಕೆ ಕಾಲನ್ನ ಟ್ರೇಸ್ ಮಾಡಿದ್ರೆ ಸ್ವಲ್ಪ ಸಮಯದ ನಂತರ ಆ ನಂಬರ್ ಆನ್ ಆಗಿತ್ತು. ಆಗ ಅದು ಘಾಟ್ ಕೋಪಲ್ ಎಂಬ ಪ್ರದೇಶದಲ್ಲಿ ಇರೋದು ಗೊತ್ತಾಗುತ್ತೆ. ತಕ್ಷಣ ಅಲ್ಲಿಗೆ ಧಾವಿಸಿದಂತ ಪೊಲೀಸರು ಆಕೆ ಸ್ನೇಹಿತರ ಜೊತೆ ಇದ್ದಿದ್ದನ್ನ ಗಮನಿಸ್ತಾರೆ. ಪೊಲೀಸರನ್ನ ಕಂಡ ತಕ್ಷಣ ಸ್ವಲ್ಪ ಗಾಬರಿಯಾಗುವಂತ ಆರಾಧ್ಯ ನಂತರ ಸಂಭಾಳಿಸ್ಕೊಳ್ತಾಳೆ. ಮನೆ ಬಿಟ್ಟು ಇಲ್ಯಾಕಿದ್ದೀಯಾ? ನಿಮ್ ತಂದೆ ಬೆನ್ನಟ್ಟೋ ರೊಬೆಲ್ಲೋ ಎಲ್ಲಿದ್ದಾರೆ ಎಂಬ ಪೊಲೀಸರ ಪ್ರಶ್ನೆಗೆ ಅವರು ಸಂಗೀತ ಕಾರ್ಯಕ್ರಮ ನೀಡೋದಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ, ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಆಗ್ಲಿಲ್ಲ, ನಾನಿಲ್ಲಿ ನನ್ನ ಸ್ನೇಹಿತರ ಜೊತೆಗೆ ಇದ್ದೇನೆ ಅಂತ ಉತ್ತರಿಸಿದ್ಲು. ಅವಳ ಮಾತಿನ ರೀತಿ ನಂಬುವ ತರ ಇತ್ತಾದ್ರೂ ಆಗ ಮನೆಯಲ್ಲಿ ಸಿಕ್ಕಂತ ನೋಟ್ಬುಕ್ ಅನ್ನ ತೆಗೆದು ಆಕೆ ಮುಂದೆ ಇಟ್ಟಾಗ ಆರಾಧ್ಯಗೆ ಭೂಮಿನಿ ಕುಸ್ತಂತಾಯ್ತು. ಪೊಲೀಸರಿಗೆ ಎಲ್ಲ ಗೊತ್ತಾಗಿದೆ, ಇನ್ನು ನಾನು ಏನನ್ನು ಕೂಡ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಂತ ನಿಜವನ್ನ ಒಪ್ಕೊಂಡ್ಲು. ಹೌದು, ನಾನೇ ನನ್ನ ತಂದೆಯನ್ನ ಕೊಂದಿದ್ದೇನೆ ಅಂತ ಹೇಳಿದ್ಲು. ಅವರ ದೇಹದ ಭಾಗಗಳನ್ನ ಹಲವು ಸೂಟ್ಕೇಸ್ನಲ್ಲಿ ಹಾಕಿ ನದಿಗೆ ಎಸ್ತಿದ್ದನ್ನು ಕೂಡ ಒಪ್ಕೊಂಡ್ಲು. ಈ ಬೆನ್ನೆಟ್ ರೊಬೆಲ್ಲೋ ತನ್ನನ್ನ ದತ್ತು ಪಡೆದು ಪಾಲಿಸಿ ಪೋಷಿಸಿ ಬೆಳೆಸಿದ್ದನ್ನ ಹೇಳಿದಂತ ಆಕೆ ಒಂದಿನ ಆಕೆಗೆ ಒಬ್ಬ ಹುಡುಗ ಪರಿಚಯವಾಗಿ ಆತನ ಜೊತೆ ಸ್ನೇಹ ಬೆಳೆದದನ್ನು ಕೂಡ ಹೇಳಿದ್ಲು. ಅವರ ಸ್ನೇಹ ಬಹುಬೇಗ ಪ್ರೀತಿಗೆ ತಿರುಗಿತ್ತು. ಆಗ ಆ ಹುಡುಗನ ವಯಸ್ಸು ಕೇವಲ 16 ವರ್ಷ. ಆ ಹುಡುಗನ ಬಳಿ ಈ ಆರಾಧ್ಯ ಬೆನ್ನೆಟ್ಟೆ ರೊಬೆಲ್ಲೋ ತನ್ನನ್ನ ಸಾಕ್ತಂತ ತಂದೆಯಾದ್ರೂ ಕೂಡ ನನಗೆ ದೈಹಿಕ ಶೋಷಣೆ ಮಾಡ್ತಾರೆ ಎಂಬ ನೋವನ್ನ ಹೇಳ್ಕೊಂಡಿದ್ಲು. ಇದನ್ನ ಕೇಳಿ ಕೋಪಗೊಂಡಂತ ಆ ಹುಡುಗ ಇದನ್ನೆಲ್ಲ ಸಹಿಸಿಕೊಂಡು ನೀನು ಆ ಮನೆಯಲ್ಲಿ ಹೇಗಿರ್ತೀಯ, ತಂದೆಯ ಸ್ಥಾನದಲ್ಲಿದ್ದು ಇಂಥ ಕೆಲಸ ಮಾಡುವಂತ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದ. 2019 ನವೆಂಬರ್ 23ನೇ ತಾರೀಕು ಮೊದಲ ಸಲ ಇಬ್ಬರು ಸೇರಿ ಬೆನ್ನೆಟ್ ರೊಬೆಲ್ಲೋವನ್ನ ಮುಗಿಸೋದಿಕ್ಕೆ ಪ್ರಯತ್ನ ಮಾಡಿದ್ದರಾದ್ರೂ ಅದು ಸಫಲ ಆಗಲಿಲ್ಲ. ಮತ್ತೆ 26ನೇ ತಾರೀಕು ಆರಾಧ್ಯ ಮನೆಗೆ ಬಂದಂತ ಆಕೆ 16 ವರ್ಷದ ಪ್ರೇಮಿ ಅಲ್ಲಿ ಬೆನ್ನೆಟ್ನನ್ನ ಕೊಲ್ಲುವಂತ ಕುರಿತು ಪ್ಲಾನ್ ಅನ್ನ ಮಾಡಿದ್ರು. ಆಗ ಆಕಸ್ಮಿಕವಾಗಿ ಮನೆಗೆ ಬಂದಂತ ಬೆನ್ನೆಟ್ ರೊಬೆಲ್ಲೋಗೆ ಮೊದಲೇ ಕೋಪಗೊಂಡಿದಂತ ಆರಾಧ್ಯ ತನಗಾದಂತ ಶೋಷಣೆಯನ್ನ ಪ್ರಶ್ನೆ ಮಾಡತೊಡಗಿದ್ಲು. ಒಬ್ಬ ತಂದೆಯಾಗಿ ನೀವು ಹೀಗೆಲ್ಲ ಮಾಡಿದ್ದು ಸರಿನಂತ ಕೇಳಿದಾಗ ಈ ಬೆನ್ನೆಟ್ಗೆ ಇದೆಲ್ಲ ಆ ಯುವಕರ ಕೆಲಸ, ಈಕೆ ಇದುವರೆಗೂ ತನಗೆ ಎದುರು ನಿಂತು ಮಾತಾಡಿರಲಿಲ್ಲ, ಅವನೇ ಆಕೆಯನ್ನ ಪ್ರಚೋದನೆ ಮಾಡಿ ಮಾತಾಡುವ ಹಾಗೆ ಮಾಡಿದ್ದಾನೆಂತ ಅನ್ಸಿ ಅವನ ಮೇಲೆ ಕೋಪಗೊಂಡು ಅಲ್ಲೇ ಇದ್ದಂತ ಒಂದು ಗಿಟಾರ್ ಎತ್ಕೊಂಡು ಈ ಯುವಕನಿಗೆ ಹೊಡೆಯೋದಕ್ಕೆ ಮುಂದಾಗ್ತಾನೆ. ಆಗ ಆರಾಧ್ಯ ಹಿಂದಿನಿಂದ ತನ್ನ ತಂದೆಯ ತಲೆ ಮೇಲೆ ಕೋಲ್ನಿಂದ ಹಲ್ಲೆ ಮಾಡ್ತಾಳೆ. ಕೆಳಗೆ ಬಿದ್ದ ಆತನ ತಲೆಗೆ ಆಕೆ ಹೊಡಿತಾನೆ ಇರ್ತಾಳೆ. ಇಷ್ಟಾದ್ರೂ ಕೂಡ ಪ್ರಾಣ ಹೋಗಿರ್ಲಿಲ್ಲ. ಆಗ ಆಕೆ ಮನೆಯಲ್ಲಿದ್ದಂತ ಕೀಟನಾಶಕದ ಬಾಟಲ್ ತಂದು ಅವನ ಬಾಯಿಗೆ ತುರುಕಿ ಇಡೀ ಬಾಟಲ್ ಅನ್ನ ಖಾಲಿ ಮಾಡ್ತಾಳೆ. ಆಗ್ಲೂ ಕೂಡ ಆತ ಸಾಯದೇ ಇದ್ದಾಗ ಚಾಕು ತಂದು ಎಲ್ಲಂದರಲ್ಲಿ ಇರಿದು ಕೊಲ್ಲಲಾಗುತ್ತೆ. ಅವನು ಸತ್ಮೇಲೆ ದೇಹವನ್ನ ಬಾತ್ರೂಮ್ಗೆ ಒಯ್ದು ಇಡೀ ರಾತ್ರಿ ಅಲ್ಲಿಯೇ ಬಿಟ್ಟಿದ್ರು. ಮುಂಜಾನೆ ಮಾರುಕಟ್ಟೆಗೆ ಹೋಗಿ ಸೂಟ್ ಕೇಸ್ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ಸಾಮಾನುಗಳನ್ನು ಕೂಡ ತಂದಿದ್ರು. ಆಗ ಆತನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಸೂಟ್ ಕೇಸ್ಗಳಲ್ಲಿ ತುಂಬಿ ಅಲ್ಲೇ ಹತ್ತಿರದಲ್ಲೇ ಇದ್ದಂತ ನದಿಗೆ ಎಸ್ತಿದ್ರು. ನದಿಯ ಮುಖಾಂತರ ಹರಿದು ಸಮುದ್ರ ಸೇರಿ ಅಲ್ಲಿ ಅಲೆಯ ಮುಖಾಂತರ ದಂಡೆಗೆ ಆ ಸೂಟ್ ಕೇಸ್ ತೇಲ್ ಬಂದಿತ್ತು. ಬಹುಶಃ ಆ ಒಂದು ಸೂಟ್ ಕೇಸ್ನಲ್ಲಿ ಬಟ್ಟೆ ಇಟ್ಟಿರದೇ ಇದ್ದರೆ ಈ ಕೊಲೆಯ ರಹಸ್ಯವಾಗಿಯೇ ಉಳಿದು ಹೋಗ್ತಿತ್ತೇನೋ. ಇನ್ನು ಈ ಯುವಕ 16 ವರ್ಷದವನು ಆಗಿದ್ರಿಂದ ಅವನನ್ನ ಜೈಲಿಗೆ ಹಾಕುವ ಹಾಗೆ ಇರಲಿಲ್ಲ. ಹೀಗಾಗಿ ಬಾಲಾಪರಾಧಿಯಾದಂತ ಅವನನ್ನ ಬಾಲಗೃಹದಲ್ಲಿ ಇಡಲಾಯಿತು. ಈ ಹುಡುಗಿ ದೊಡ್ಡೋಳಾಗಿದ್ದರಿಂದ ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ವೀಕ್ಷಕರೇ, ಅಪರಾಧವನ್ನ ಎಷ್ಟೇ ಸರಿಯಾಗಿ ಮಾಡಿದ್ರು ಅಪರಾಧಿಗಳು ಎಲ್ಲಿಯೇ ಅಡಗಿ ಕೂತರು ಪೊಲೀಸರು ಪತ್ತೆ ಹಚ್ತಾರೆ ಎಂಬುದಕ್ಕೆ ಈ ಒಂದು ಪ್ರಕರಣ ಸರಿಯಾದ ಉದಾಹರಣೆ ಅಂತಾನೆ ಹೇಳಬಹುದು. ತಪ್ಪನ್ನ ಮಾಡಿ ಅಥವಾ ಅಪರಾಧ ಮಾಡಿ ನಾನು ದಕ್ಕಿಸಿಕೊಳ್ಳಬಲ್ಲೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅವರ ಮೂರ್ಖತನ ಅಷ್ಟೇ. ವೀಕ್ಷಕರೇ, ಈ ಒಂದು ಪ್ರಕರಣದ ಕುರಿತು ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.